ತಾವೆಲ್ಲರೂ ಕೂಡ ಒಂದು ಮಾತು ಗಮನ ಇಟ್ಕೊಡ್ರಿ. ಸಾಕಷ್ಟು ವಿಷಯಗಳ ಬಗ್ಗೆ ಗೊಂದಲದಾಗ ಇದ್ರು ತಾವೆಲ್ಲರೂ, ಹೌದಲ್ಲ? ಪತ್ರಕರ್ತರು ಕೇಳೋರು, ಪಾಟೀಲ್ಜಿ ಅಪ್ಪಾಜಿ ನೀವು ಪಾಲಿಕೆಯಲ್ಲಿ ಇದ್ದಾಗ ಯಾವ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳಿ, ನಾನಿರುವಂತ ಒಂದೇ ಭಕ್ತರಿಗೆ ಒಂದು ಮಾತು ಹೇಳ್ತೀನಿ. ದಿನಾಂಕ 10 ತಾರೀಕಿನಿಂದ 30 ತಾರೀಕಿನ ತನಕ ಕೇವಲ ವೀರಭದ್ರ ಸ್ವಾಮಿಯ ಪಾರ್ಟಿ. ಯಾವುದು? ವೀರಭದ್ರ ಮಹಾಸ್ವಾಮಿ ದುಡಿಯುವಂತ ಭಕ್ತರು ಇಲ್ಲಿರುವಂತ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಏನಂತಂದ್ರ, ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂತ ಕಾಲ ಅಧಿದೇವತೆ ನಮ್ಮ ಎದುರು ಕುಂತಾನ. ಅವನೆದ್ರ ನಮ್ ಕಾಲಂತೂ ನಡೆಯಂಗಿಲ್ಲ. ಕಾಲ ಅಂದ್ರೆ ಸಮಯ. ಅವ ತೀರ್ಸಲಾಗ ನಿಂತವ್ರು ನಾವು ಬೀಳ್ಬೋದು, ಅವ್ರು ಬೀಳ್ಬೋದು. ಇವತ್ತೆಲ್ಲರಿಗೂ ಒಂದು ಹುಚ್ಚಿಡೋದು. ನಮ್ಮ ಗುರುಗಳು ಒಂದ್ ಮಾತು ಹೇಳ್ತಿದ್ರು ಪಾಟೀಲ್ಜಿ ಅವ್ರಿಗೆ. ಎಂತ ಮಾತಂದ್ರ, ಮನುಷ್ಯ ಉತ್ತರೋತ್ತರವಾಗಿ ಎತ್ತರಕ್ಕೆ ಹೋಗೋಣ ಅಂತಂದ್ರ ದೊಡ್ಡ ಸ್ಥಾನ ಸಿಗ್ತದಂತ. ಆ ಸ್ಥಾನ ಸಿಕ್ಕಿದಾಗ ಒಂದ್ ಏನ್ ಮಾತಂತಂದ್ರ, ಕುರ್ಜಿ ಸಿಕ್ಕಿದ್ಮೇಲ ಕುರ್ಜಿ ತಿರುಗ್ಬೇಕಂತ, ಕುರ್ಜಿ ಮ್ಯಾಗ ಕುಂತು ತಲೆ ತಿರುಗ್ಬಾರ್ದಂತ. ಇವತ್ತು ನಮ್ಮ ವಿಚಾರ ಇಷ್ಟೇ, ಸಮಾಜದ ವಿಚಾರಗಳನ್ನು ವ್ಯಕ್ತಿಗತಿಯಾಗಿ ನಾವು ಒಂದುಗೂಡಿಸ್ಕೊಂತ ವಿಚಾರಗಳು ಇಟ್ಕೊಂಡು ಹೋಗೋಣ. ನಾವೆಲ್ಲರೂ ಕೂಡ ಎಲ್ಲರೂ ಹೇಳಿದ್ರು, ಹುಮ್ನಾಬಾದಕ್ಕೆ ಹೆಸರದ, ಹುಮ್ನಾಬಾದ್ ಕೀರ್ತಿ ಅದ, ಹುಮ್ನಾಬಾದ್ ಪ್ರತಿಷ್ಠಿತ ಅಂತ. ಇದು ಪ್ರತಿಷ್ಠತೆ, ಕೀರ್ತಿ, ಗೌರವ ಎದಕ್ ಹೊಂಟದಂದ್ರ ಕೇವಲ ಹುಮ್ನಾಬಾದ್ ಸದ್ಭಕ್ತರು ವೀರಭದ್ರ ಮೇಲೆ ಇಟ್ಟಂತ ಒಂದು ಭಕ್ತಿಗೆ ಮೂಲ ಕಾರಣ ಅಂತ ನಾವಂತ ಹೇಳಕ್ ಇಷ್ಟಪಡ್ತೀವಿ. ತಾವೆಲ್ಲರೂ ಕೂಡ ವೀರಭದ್ರ ಮಹಾಸ್ವಾಮಿಯ ಭಕ್ತಿ ಪ್ರೀತಿ ಅಚಲವಾಗಿ ತಮ್ಮ ಮನಸ್ಸನ್ನು ಇಟ್ಕೊಂಡೆ ತಾವೆಲ್ಲರೂ ಕೂಡ ಸೇವೆ ಮಾಡಿ. ಯಾಕಂದ್ರೆ ಸಾಕಷ್ಟು ವಿಷಯಗಳಿವೆ. ಈ ಚರ್ಚೆಗೆ ಇಡಕ್ಕಿಂತ ಮುಂಚೆ ವೀರಭದ್ರ ಮಹಾಸ್ವಾಮಿ ಕರುಣೆಗೆ ತಾವೆಲ್ಲರೂ ಪಾತ್ರರಾಗಿರಿ. ನಾನು ದೇವಸ್ಥಾನದ ಅಧ್ಯಕ್ಷರಿಗೂ ಹಾಗೂ AC ಅವರಿಗೆ ಒಂದು ವಿನಂತಿ ಮಾಡ್ತೀವಿ. ಯಾಕಂದ್ರೆ ಆಂಧ್ರ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರಿಗೆ ಅತಿ ಪ್ರೀತಿಯಾದಂತ ವಿಚಾರಗಳು ಇಟ್ಕೊಂಡು ಗಮನ ಇಟ್ಕೊಂಡು ಅವರನ್ನು ಪ್ರೀತಿಗೆ ನಾವೆಲ್ಲ, ಕರುಣೆಗೆ ನಾವೆಲ್ಲ ಪಾತ್ರರಾಗಬೇಕು. ನಾನು ನಮ್ಮ AC ಅವರಿಗೂ ಕೂಡ ಹೇಳ್ತೀವಿ, ನಮ್ಮ CO ಅವರಿಗೆ, ಮುನ್ಸಿಪಲ್ CO ಅವರಿಗೆ ಶುದ್ಧವಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡ್ರಿ ಬರುವಂತ ಭಕ್ತರಿಗೆ. ಈಗಾಗಲೇ ಸಾಕಷ್ಟು ವಿಚಾರಗಳು, ರೋಡ್ ಕೂಡ ಹದಿಗೆಟ್ಟಿವ, ಅಲ್ಲಿ ಇಲ್ಲಿ ಕೂಡ ರೋಡ್ಗಳು ಹದಿಗೆಟ್ಟಿವ, ಅದು ಕೂಡ ತೆರವುಗೊಳಿಸುವಂತ ವಿಚಾರಗಳು ಚೆನ್ನಾಗಿ ಮಾಡ್ಕೊಂಡಿದಂದ್ರ ಉತ್ತಮವಾದಂತ ಒಂದು ಜಾತ್ರಾ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತದೆ ಎಂಬ ಮಾತನ್ನು ಹೇಳೋದ್ರ ಮೂಲಕ ಇರುವಂತ ಎಲ್ಲಾ ಸದ್ಭಕ್ತರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರ, ತಾವು ಬದುಕ್ರಿ, ಮತ್ತೊಬ್ಬರಿಗೆ ಬದುಕಲು ಪ್ರೇರಣೆ ಆರಿ. ಯಾಕಂತಂದ್ರ ನಾನು ಅಂದವ ಎಲ್ಲರಿಗೂ ತೆಗೆದು ಬಿಟ್ಟ ವೀರಭದ್ರ. ಈಗ ಎಲ್ಲರೂ ಕೂಡ ಒಂದ್ ತಳಗ್ ಹೋಗೋರಿದ್ದೇವೆ, ನಾವು ಯಾರು ಕೂಡ ಮ್ಯಾಲ ಹೋಗೋರಿಲ್ಲ. ತಾವ್ ಯಾರು ಕೂಡ ಗೊಂದಲ ಮನಸ್ಸಿನಾಗ ಇರ್ಲಿಕ್ಕೆ ಹೋಗ್ಬೇಡ್ರಿ. ಶುದ್ಧ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ವೀರಭದ್ರ ಮಹಾಸ್ವಾಮಿಯ ಜಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೇಳುವುದ್ರ ಮೂಲಕ ನಾನು ನನ್ನ ಸಹೋದರಿ ಶಿಲ್ಪಾ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಾಜಿ ಶಾಸಕರು ಕೂಡ ತಮ್ಮ ಅಭಿನಂದನೆ ತಿಳಿಸಿದ್ರು. ನಿಜಕ್ಕೂ ಕೂಡ ನಾವಂತೂ 36 ವರ್ಷ ಆಯ್ತು, ಯಾರು ಕೂಡ ಹೆಣ್ಮಕ್ಳು ನಮ್ಮ ಸಭೆದಾಗ ಬರ್ದಿಲ್ಲ. ಆದ್ರೆ ವೀರಭದ್ರ ಮಹಾಸ್ವಾಮಿ, ಸ್ಪೆಷಲಿ ವೀರಭದ್ರ ಸ್ವಾಮಿ ಕರುಣೆ ನಿಮ್ಮ ಮೇಲೆ ಮಾಡೇನ ಅಂತೇಳಿ ನಾವಂತೂ ಭಾವಿಸ್ತೀವಿ. ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಜಾತ್ರೆ ಯಶಸ್ವಿ ರೀತಿಯಿಂದ ಮಾಡ್ಕೊಂಡು ಬರ್ತೀವಿ. ಇದರಲ್ಲಿ ನಾನು 2 ದಿವಸಗಳ ಪರ್ಯಂತ ನಾನು ಹುಮ್ನಾಬಾದ್ ವಾತಾವರಣ ನೋಡ್ತಾ ಇದ್ವಿ. ಇಲ್ಲಿ ಒಂದು ಎಲ್ಲ ಆರೋಗ್ಯ ಸಿಬ್ಬಂದಿಯವರು ತಾವು ಊಟ ಮಾಡಿರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಅದು ತಾವು ಅಚ್ಚುಕಟ್ಟಾದಂತ ಸುವ್ಯವಸ್ಥೆಗಳು ಕಾಪಾಡ್ಕೊಂಡು ಬಂದಿರಲ್ಲ ಕಾನೂನು, ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತ ಕಾರ್ಯ ಅಂತೇಳಿ ನಾವಂತೂ ಭಾವಿಸ್ತೀವಿ. ಇದೇ ರೀತಿ ಉತ್ತರೋತ್ತರವಾಗಿ ವೀರಭದ್ರ ಮಹಾಸ್ವಾಮಿಯ ಸೇವೆಯಲ್ಲಿ ನಾವು ಕೂಡ ಎಲ್ಲ ಪಾಲ್ಗೊಳ್ಳೋಣ. ಅಗ್ನಿ ಸೇವೆ ಮಾಡುವಂತ ಎಲ್ಲ ಪಟುಗಳಿಗೆ ಒಂದು ಮಾತು ಹೇಳ್ತೀನಿ, ಅಲ್ಲಿ ಬರುವಂತ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರಿಗೆ ಯಾವುದೇ ದಬ್ಬಾಳಿಕೆ ಇಲ್ಲದೆ, ಯಾವುದೇ ನುಗ್ಗಿಲ್ಲದೆ ಪ್ರೀತಿಯಿಂದ ನಡ್ಕೊಳ್ಳುವಂತ ವಿಚಾರಗಳು ತಾವೆಲ್ಲರೂ ಇಟ್ಕೊಡ್ರಿ ಎಂಬ ಮಾತನ್ನು ಹೇಳಿ ನನ್ನ ಕಡೆಯ ಸಂದೇಶ ಕೊಡ್ಲಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಸುಂದರವಾದಂತ ಬದುಕು ಕಟ್ಕೋಬೇಕಿತ್ತಂದ್ರ ಒಂದು ಕೆಲಸ ಮಾಡಿ. ಏನಂತಂದ್ರ, ಮೊನ್ನೆ ಒಂದ್ ಕಡೆ ಪೇಪರ್ದಾಗ ಓದಿವಿ, ಏನಂತಂದ್ರ ಮನುಷ್ಯ 24 ತಾಸು ಏನ್ ಮಾಡತ್ತನಂದ್ರ ಎಲ್ಲರೂ ತಪ್ಪುಗಳು ಎಣಿಸದೆ ಮಾಡಕತ್ತಾನಂತ. ಅದಕ್ಕೆ ಅನುಭಾವಿ ಒಂದ್ ಕಡೆ ಮಾತು ಹೇಳ್ತಾನ, ಕಿಸಿ ಕಿ ಗಲ್ತಿಯೋಂ ಕಾ ತು ಹಿಸಾಬ್ ಮತ್ ರಖ್, ಕಿಸಿ ಕಿ ಗಲ್ತಿಯೋಂ ಕಾ ತು ಹಿಸಾಬ್ ಮತ್ ರಖ್, ಖುದಾ ಬೈಠಾ ಹೈ ತು ಹಿಸಾಬ್ ಮತ್ ರಖ್. ಯಾರ ತಪ್ಪುಗಳು ತಾವ್ ಎಣಿಸ್ಲಕ್ ಹೋಗ್ಬೇಡ್ರಿ, ಅವ್ ಎಲ್ಲರದು ತಪ್ಪುಗಳು ಎಣಿಸ್ಲಕ್ ಚೆಕ್ ಲಿಸ್ಟ್ ಇಟ್ಕೊಂಡು ಕುಂತಾನ. ನಾವೆಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಸ್ನೇಹ ಪ್ರೀತಿ ವಾತ್ಸಲ್ಯದಿಂದ ಜಾತ್ರೆ ಮಾಡ್ಕೊಂಡು ಬರೋಣ ಎಂಬ ಮಾತನ್ನು ಹೇಳಿ ನಾನು ಹೇಳೋದು ವಿಶೇಷ. ಜಾತ್ರೆ ಯಾಕೆ ಮಾಡ್ತೀವಿ ಅಂದ್ರ, ಇಟ್ ಈಸ್ ಎ ನ್ಯಾಷನಲ್ ಇಂಟಿಗ್ರೇಷನ್. ಭಾರತ ಭಾವೈಕ್ಯತೆ ತೋರಿಸುವಂತ, ನಾವೆಲ್ಲ ಒಂದು ಹಬ್ಬ ಭಾವನೆ ತೋರಿಸುವಂತ ಇದು ಒಂದು ಹಬ್ಬಕ್ಕೆ ನಾವು ಜಾತ್ರೆ ಅಂತೀವಿ. ಒಡೆದೋದಂತ ಮನಸ್ಸುಗಳು ಒಂದಾಗ್ಬೇಕು, ಒಡೆದೋದಂತ ಪರಿವಾರಗಳು ಒಂದಾಗ್ಬೇಕು, ಒಡೆದಂತ ವಿಚಾರಗಳು ಒಂದಾಗಬೇಕೆಂಬ ಕಡೆ ನಾವು ಜಾತ್ರೆ ಮಾಡ್ತೀವಿ. ಇದಕ್ಕೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ, ಭಾರತೀಯ ಭಾವೈಕ್ಯತೆ ತೋರಿಸುವಂತ ಒಂದು ಹಬ್ಬಕ್ಕೆ ನಾವು ಜಾತ್ರೆ ಅಂತೀವಿ. ಆ ಜಾತ್ರೆ ಎಲ್ಲರೂ ಒಡೆದೋದಂತ ಮನಸ್ಸುಗಳು ಒಂದಾಗ್ಲಿ ಅಂತೇಳಿ
ಆ ವೀರಭದ್ರ ಮಹಾಸ್ವಾಮಿಯ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಶಾಸಕರ ಸಹೋದರ ಆಗಿರುವಂತ ಸುನಿಲ್ ಪಾಟೀಲ್ ಜಿ ಅವರ ಅದರ ಬಾಬುರಾವ್ ಪೂಚಂಪಳ್ಳಿ ಅದರ ಎಲ್ಲರಿಗೂ ಕೂಡ ನಾವು ಈ ಕಡೆ ಅಂದೀವಿ ಅಂತ ತಿಳ್ಕೊಳಕ್ ಹೋಗ್ಬಿಟ್ರೆ ನಾವು ಎಲ್ಲಾ ಕಡೆ ಇದ್ದೀವಿ. ಯಾಕಂದ್ರೆ ಎದ್ದು ಹೋಗೋದು ಅವ್ರಿಗೆ ಹಬ್ಬದ್ ಬೇಡ. ತಮ್ಮೆಲ್ಲರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಶುಭ ಹಾರಿಸ್ಲಿ. ಪತ್ರಿಕಾ ಮಾಧ್ಯಮದವರಿಗೆ ಒಂದು ಮಾತು ಹೇಳ್ತೀನಿ, ಇವತ್ತಿನ ವರದಿ ಅಚ್ಚುಕಟ್ಟಾಗಿ ತಿಳಿಯಾಗಿ ಯಾವುದೇ ಒಂದು ವಿಚಾರ ಗೊಂದಲ ಇಲ್ಲದೇನೆ ತಾವೆಲ್ಲರೂ ಕೂಡ ಪ್ರಕಟಣೆ ಮಾಡಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳುವುದು ಇಷ್ಟೇ, ವೀರಭದ್ರ ಮಹಾಸ್ವಾಮಿಯ ಆಶೀರ್ವಾದ ಕರುಣೆ ತಾವೆಲ್ಲರೂ ಕೂಡ ತಗೊಳ್ಕೊಡ್ರಿ ಎಂಬ ಮಾತನ್ನು ಹೇಳಿ ನನ್ನ ಸಂಗಟ ಈ ಸಲ ವೀರಭದ್ರ ಮಹಾಸ್ವಾಮಿಯ ಜೋಯಿಘೋಷಣೆ ಎಲ್ಲರೂ ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ, ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ, ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ, ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ, ಸದ್ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಶಿವಂ ಬಜಾರ್ ಆ ಕರುಣಾನಿಧಿಯಾಗಿರುವಂತಹ ವೀರಭದ್ರ ಮಹಾಸ್ವಾಮಿ ಸಮಸ್ತ ಸದ್ಭಕ್ತರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ನನ್ನ ಅಂತಃಕರಣದ ಎಲ್ಲರಿಗೂ ಮಂಗಲ ಆಶೀರ್ವಾದ ಆಗಲಿ ಎಂಬ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶಿವಂ ಬಜಾರ್. ಓಕೆ, ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.